ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ರುಚಿಯಾದಂತಹ ಹೆಲ್ದಿಯಾದಂತಹ ದೋಸೆ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇದು ಹೆಸರು ಬೇಳೆಯಿಂದ ಮಾಡುವಂತಹ ದೋಸೆ. ಈ ದೋಸೆ ತುಂಬಾ ಆರೋಗ್ಯಕರ, ಹಾಗೆಯೇ ವೆಯ್ಟ್ ಲಾಸಿಗೆ ಕೂಡ ತುಂಬಾ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ನಾನಿಲ್ಲಿ ಮೊದಲಿಗೆ ಹೆಸರು ಬೇಳೆಯನ್ನು ಒಂದು 4 ಗಂಟೆಯಷ್ಟು ಹೊತ್ತು ನೆನೆಸಿಕೊಂಡಿದ್ದೇನೆ. ನೆನೆಸಿದಂತಹ ಹೆಸರು ಬೇಳೆ ನೋಡಿ ಚೆನ್ನಾಗಿ ನೆಂದಿದೆ. ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದಷ್ಟೇ. ಇದರಲ್ಲಿ 2-3 ದೋಸೆ ಆಗ್ಬೋದು ಅಷ್ಟೇ, ಒಬ್ಬರಿಗೆ ಮಾಡುವಂಥದ್ದು. ನಾನಿಲ್ಲಿ ನೈಟಿಗೆ ಈ ದೋಸೆಯನ್ನು ತಗೊಂಡಿದ್ದೇನೆ ಡಿನ್ನರ್ ಆಗಿ. ಇದರಲ್ಲಿ ಪ್ರೋಟೀನ್ ಕೂಡ ಇದೆ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದೆ. ನೋಡಿ ತೆಳ್ಳಗೆ ಪೇಸ್ಟ್ ಆಯಿತು. ನೀವು ಇದನ್ನು ಗ್ರೈಂಡ್ ಮಾಡುವಾಗ ಬೇಕಾದರೆ ಕ್ಯಾರೆಟ್ ತುರಿದು ಇದಕ್ಕೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೋದು, ಇಲ್ಲದಿದ್ದರೆ ಆಮೇಲೆ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಕ್ಯಾರೆಟ್ ತುರಿ ಅಥವಾ ತರಕಾರಿ ಏನಾದರೂ ಮಿಕ್ಸ್ ಮಾಡಿತ್ತು ಅಂತಾದರೆ ದೋಸೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ಏನು ಆ್ಯಡ್ ಮಾಡಲಿಲ್ಲ. ಆ್ಯಕ್ಚುಲಿ ಗ್ರೈಂಡ್ ಮಾಡುವಾಗ ಕ್ಯಾರೆಟ್ ಹಾಕ್ತೇನೆ ನಾನು ಒಮ್ಮೊಮ್ಮೆ, ಆದರೆ ಇವತ್ತು ಮರ್ತೋಯ್ತು ನನಗೆ. ಈಗ ದೋಸೆ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಏಳ್ತದೆ, ಈ ಕಾವಲಿಗೆಯಲ್ಲಿ ಏಳುವುದಿಲ್ಲ, ಆ ಥರ ಏನೂ ಸಮಸ್ಯೆ ಇಲ್ಲ, ಚೆನ್ನಾಗಿ ಏಳ್ತದೆ. ಈಗ ಇದಕ್ಕೆ ನಾನು ದೋಸೆ ಹೊಯ್ದ ಮೇಲೆ ಮೇಲಿಂದ ಸ್ವಲ್ಪ ಕ್ಯಾರೆಟೆಲ್ಲ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬಟ್ ಅದು ಹೀಗೆ ಹಾಕೋದ್ರಿಂದ ಗ್ರೈಂಡ್ ಮಾಡುವಾಗ ಹಾಕಿದರೆ ವೇಸ್ಟ್ ಆಗೋದಿಲ್ಲ. ಈ ಥರ ಮಾಡಿದರೆ ಅಂದರೆ ಕ್ಯಾರೆಟ್ ಒಂದೊಂದು ಸರ್ತಿ ಬೀಳ್ಬೋದು, ಅದನ್ನು ಅಂಟಿಕೊಂಡು ಎಲ್ಲ ದೋಸೆಗೆ ಅಂಟುವುದಿಲ್ಲ. ಹಾಗಾಗಿ ಅದರ ಫ್ಲೇವರ್ ಚೆನ್ನಾಗಿರ್ತದೆ ಈ ಥರ ಮೇಲಿಂದ ತರಕಾರಿ ಹಾಕಿದರೆ. ಇದು ಜೀರ್ಣಶಕ್ತಿ ಇಂಪ್ರೂವ್ ಆಗಲಿಕ್ಕೆ ಕೂಡ ಈ ಹೆಸರು ಬೇಳೆ ತುಂಬಾ ಒಳ್ಳೆಯದು. ಅದರ ಜೊತೆಗೆ ತರಕಾರಿ ಮಿಕ್ಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ಮಕ್ಕಳಿಗೆಲ್ಲ ಇದು ತುಂಬ ಆರೋಗ್ಯಕರ ದೋಸೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಯಮ್ಮಿಯಾದ ಯಾವುದಾದ್ರೂ ನೀವು ಚಟ್ನಿಯನ್ನು ಮಾಡ್ಕೊಳ್ಬೋದು. ನಾನು ಇಲ್ಲಿ ಶೇಂಗಾ ಚಟ್ನಿ ಇತ್ತು, ಅದನ್ನೇ ಯೂಸ್ ಮಾಡ್ಕೊಂಡಿದ್ದೇನೆ. ನಿಮಗೆ ಬೇಕು ಅಂತ ಯಮ್ಮಿಯಾದ ತೆಂಗಿನಕಾಯಿ ಚಟ್ನಿ ಇರ್ಬೋದು ಅಥವಾ ಟೊಮೆಟೊ ಚಟ್ನಿ ಇರ್ಬೋದು, ಆ ಥರ ಯೂಸ್ ಮಾಡ್ಬೋದು. ಮಕ್ಕಳಿಗಾದರೆ ನೀವು ಟೊಮೆಟೊ ಸಾಸ್ ಕೊಡ್ತೀರಿ ಅಂತಾದರೆ ಟೊಮೆಟೊ ಸಾಸಲ್ಲಿ ಕೂಡ ಇದು ಟೇಸ್ಟಿಯಾಗಿರ್ತದೆ. ಬಟ್ ವೆಯ್ಟ್ ಲಾಸ್ ಮಾಡ್ತಾ ಇರುವವರು ಟೊಮೆಟೊ ಸಾಸಲ್ಲಿ ತಿನ್ನೋದು ಬೇಡ. ಯಾವುದಾದ್ರೂ ಪ್ರೋಟೀನ್ ಯುಕ್ತ ಪುಟಾಣಿ ಕಾಳಿದ್ದು ಚಟ್ನಿ ಅಥವಾ ಶೇಂಗಾ ಕಾಳಿದ್ದು ಚಟ್ನಿ, ಆ ಥರ ಚಟ್ನಿಯನ್ನು ಮಾಡಿಕೊಂಡು ಯೂಸ್ ಮಾಡ್ಬೋದು. ಅಥವಾ ಯಾವುದಾದ್ರೂ ಸಾಂಬಾರು ಮಿಕ್ಕಿತ್ತು ಅಂತಾದರೆ ಅದರಲ್ಲಿ ಕೂಡ ತಿನ್ಬೋದು. ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಮಾಡಿದಂತಹ ಸಾಂಬಾರು ಗ್ರೇವಿಗಳು ಯಾವುದಾದ್ರೂ ಇತ್ತು ಅಂದರೆ ಅದರಲ್ಲಿ ಕೂಡ ಕೂರ್ಮ ಅದೆಲ್ಲವೂ ಕೂಡ ಇದಕ್ಕೆ ಒಂದು ಬೆಸ್ಟ್ ಸೈಡ್ ಡಿಶ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ರುಚಿಯಾಗಿರ್ತದೆ, ಮಾಡಲಿಕ್ಕೆ ಕೂಡ ತುಂಬಾ ಸಿಂಪಲ್. ವೆಯ್ಟ್ ಲಾಸ್ ಮಾಡುವವರು ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಆದರೂ ತಿನ್ಬೋದು, ಲಂಚಿಗಾದರೂ ಯೂಸ್ ಮಾಡ್ಬೋದು. ನೀವು 2ರಿಂದ ಸಣ್ಣ ದೋಸೆ ಆದರೆ ಮಾರ್ನಿಂಗ್ 2 ದೋಸೆಯವರೆಗೆ ತಿನ್ಬೋದು. 2-3 ದೋಸೆ ಸಣ್ಣ ಮಾಡಿದರೆ, ದೊಡ್ಡದಾದರೆ 2 ದೋಸೆ ಸಾಕು. ಮಧ್ಯಾಹ್ನ ಲಂಚಿಗಾದರೂ ಮಾಡ್ಕೊಂಡು ತಿನ್ಬೋದು, ಹಾಗೆ ನೈಟ್ ಡಿನ್ನರಿಗಾದರೂ ಮಾಡ್ಕೊಳ್ಬೋದು. ಹೈ ಪ್ರೋಟೀನ್ ದೋಸೆ ಇದು, ತುಂಬ ಚೆನ್ನಾಗಿರ್ತದೆ, ರುಚಿಯಾಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಇಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.